ಮಂಡ್ಯದಲ್ಲಿ ಬಾಂಗ್ಲಾ ವಲಸಿಗರು ಅಕ್ರಮವಾಗಿ ಬಂದಿದ್ದಾರೆ ಎನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಎಸ್ಪಿ ಶೋಭಾ ರಾಣಿ ಸ್ಪಷ್ಟನೆಯನ್ನ ಕೊಡ್ತಿದ್ದಾರೆ. ವೋಟರ್ ಐಡಿ, ಆಧಾರ್ ಕಾರ್ಡ್ ವಶಕ್ಕೆ ಪಡೆದುಕೊಂಡು ಪರಿಶೀಲಿಸಲಾಗಿದೆ. ಅವರೆಲ್ಲ ಪಶ್ಚಿಮ ಬಂಗಾಳದ ನಿವಾಸಿಗಳು ಅಂತ ಹೇಳಿ ಮಂಡ್ಯ ಎಸ್ಪಿ ಖಾಸಗಿ ಕಾರ್ಖಾನೆಗೆ ಕೆಲಸಕ್ಕೆ ಅಂತ ಬಂದಿದ್ದಾರೆ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಡ್ತಿದ್ದಾರೆ. ಮಂಡ್ಯಕ್ಕೆ ಬಂದಿರುವವರ ಪೈಕಿ 4 ಅಪ್ರಾಪ್ತ ಬಾಲಕರು. ಅವರನ್ನ ಜಿಲ್ಲಾ ಮಕ್ಕಳ ಸಂರಕ್ಷಣಾ ಘಟಕಕ್ಕೆ ಕಳುಹಿಸಲಾಗಿದೆ ಅಂತ ಹೇಳಿ ಈಗ ಕ್ಲಾರಿಟಿಯನ್ನು ಕೊಡ್ತಿದ್ದಾರೆ. ಈ ಸಂಬಂಧ ಮಂಡ್ಯ ಎಸ್ಪಿ ಸಾಮಾಜಿಕ ಜಾಲತಾಣದಲ್ಲಿ ಕೊಟ್ಟಿರುವಂತಹ ಕ್ಲಾರಿಟಿ ಇದು. ಬಾಂಗ್ಲಾದಿಂದ ಬಂದಿರುವಂತಹ ಈ ವಲಸಿಗರು ಈಗ SIR ಪ್ರಾರಂಭ ಆಗಿದೆ. ಮತ್ತೊಂದು ಕಡೆ ಪರ್ಮನೆಂಟ್ ನಿವಾಸಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನು ಕೊಡೋದಕ್ಕೆ ಸರ್ಕಾರ ಕೂಡ ಮುಂದಾಗ್ತಾ ಇದೆ. ಇದರ ಮಧ್ಯದಲ್ಲಿ ಮಂಡ್ಯದಲ್ಲೂ ಕೂಡ ಈ ವಲಸಿಗರು ಇದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇತ್ತು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಈಗ ಮಂಡ್ಯ SP ಆಗಿರುವಂತಹ ಶೋಭಾ ರಾಣಿ ಅವರು ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನೋಡಿ, ಈ ವಲಸಿಗರು ಯಾಕೆ ಬರ್ತಾರೆ ಅಂತಂದ್ರೆ ಈ ನಮ್ಮ ಕರ್ನಾಟಕ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಇವರನ್ನ ಕೆಲಸಕ್ಕೆ ಅಂತ ತೆಗೆದುಕೊಂಡು ಅವರಿಗೆ ವಸತಿ ಇರಬಹುದು, ಪ್ರತಿಯೊಂದನ್ನು ಕೊಡ್ತಾರೆ. ಅದಾದ್ಮೇಲೆ ಅವ್ರನ್ನ ಪರ್ಮನೆಂಟ್ ಆಗಿ ಉಳಿಸ್ಕೊಳ್ಳುವಂತಹ ಪ್ರಯತ್ನ ಆಗುತ್ತೆ. ಸಂಬಳ ಜೊತೆಗೆ ಉಳ್ಕೊಳ್ಳೋದಕ್ಕೆ ಮನೆ ಇರಬಹುದು. ಅದಾದ್ಮೇಲೆ ಇಲ್ಲೇ ಉಳ್ಕೊಂಡ್ಮೇಲೆ ಅವರಿಗೆ ಒಂದಷ್ಟು ದಾಖಲಾತಿಗಳನ್ನ ಕೂಡ ಆ ಓನರ್ಗಳೇ ಮಾಡಿಸ್ಕೊಡ್ತಾರೆ. ಹಾಗಾಗಿ ಇವರು ವೋಟರ್ ಮಾಡುವಂತಹ ಪ್ರಜೆಗಳಾಗೂ ಕೂಡ ಕನ್ವರ್ಟ್ ಆಗುವಂತಹ ಸಾಧ್ಯತೆ ಇದೆ. ಇದನ್ನ ಈಗ ತೊಡೆದು ಹಾಕಬೇಕು ಅಂತ ಹೇಳಿ ಸರ್ಕಾರ ಮುಂದಾಗ್ತಾ ಇರುವಂಥದ್ದು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ SP ಆಗಿರುವಂತಹ ಶೋಭಾ ರಾಣಿ ಅವರು ಕೊಟ್ಟಿರುವಂತಹ ಕ್ಲಾರಿಟಿಯನ್ನು ನಾವು ನೋಡ್ತಾ ಇದ್ದೀವಿ.